ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಹೊಸ ಅಪ್ಡೇಟ್ ಕೂಡ ಬಂದಿದ್ದಾರೆ, ನೋಡಿದ್ರೆ ಅನ್ಕೊಳ್ತೀನಿ. ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಈಗ ಹೊಸದಾಗಿ ಅಪ್ಡೇಟ್ನ ಕೂಡ ಮಾಡಿದ್ದಾರೆ ಇಲಾಖೆಯವರು. ಸಂಪೂರ್ಣ ಮಾಹಿತಿ ಕೂಡ ಬರುತ್ತೆ. ನಿಮ್ದು ಯಾವೆಲ್ಲ ಸ್ಕಾಲರ್ಶಿಪ್ ಎಲಿಜಿಬಲ್ ಆಗಿದ್ದೀರಾ, ಅಪ್ಲಿಕೇಶನ್ ವೆರಿಫೈ ಆಗಿದೆಯಾ, ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸು, ಕಾಲೇಜ್ ಡೀಟೇಲ್ಸು, ಹಾಸ್ಟೆಲ್ ಡೀಟೇಲ್ಸು, ನಿಮ್ಮ ಮಾಹಿತಿಗಳು ಎಲ್ಲ ಕೂಡ ನಿಮಗೆ ಅಪ್ಲಿಕೇಶನ್ ವೆರಿಫೈ ಆಗಿದೆ ಎಲ್ಲ ಕೂಡ ತೋರಿಸುತ್ತೆ. ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ವಿದ್ಯಾಸಿರಿ ಯೋಜನೆ, ನಿಮಗೆ ಹಾಸ್ಟೆಲ್ ಅಕಾಮಿಡೇಷನ್ ಯೋಜನೆ ಆಗಿರ್ಬೋದು, ಯಾವೆಲ್ಲ ಯೋಜನೆಗಳಿಗೆ ನೀವು ಎಲಿಜಿಬಲ್ ಕೂಡ ಆಗಿದ್ದೀರಾ, ನಿಮ್ಮ ಅಪ್ಲಿಕೇಶನ್ ಸ್ಯಾಂಕ್ಷನ್ ವೆರಿಫೈ ಆಗಿದೆಯಾ, ಅಂಡ್ ನಿಮಗೆ ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಕೂಡ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅದು ಕೂಡ ವೆರಿ ವೆರಿ ಅತಿ ಮುಖ್ಯ ಆಗಿರುತ್ತೆ. ಬಿಕಾಸ್ ಯಾಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಲೈಕ್ ಸಾಕಷ್ಟು ಗೊಂದಲ ಕೂಡ ಇತ್ತು, ನಮಗೆ ಯಾವ ಸ್ಕಾಲರ್ಶಿಪ್ ಬರುತ್ತೋ ಇಲ್ವೋ, ನಮಗೆ ಯಾವ್ದು ಬರುತ್ತೆ, ಹೇಗೆ ಚೆಕ್ ಮಾಡೋದು ಅಂತ. ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ, ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇನ್ ಕೇಸ್ ವಿದ್ಯಾಸಿರಿ ಯೋಜನೆಯಲ್ಲಿ ನಿಮಗೆ ಅಮೌಂಟ್ ಸಿಕ್ಕಿಲ್ಲ ಅಂದ್ರೆ, ನಿಮಗೆ ಹಾಸ್ಟೆಲ್ ಲೈಕ್ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಸಿಕ್ಕಿಲ್ಲ ಅಂದ್ರೆ, ಅದರ ಬದಲು ನಿಮಗೆ ನೀವು ಡೇ ಸ್ಕಾಲರ್ ಆಗಿರ್ತೀರ ಅಂದ್ರೆ, ನೀವು ಮನೆಯಿಂದ ಪ್ರಯಾಣ ಕೂಡ ಮಾಡ್ತೀರಾ ವಿತೌಟ್ ಹಾಸ್ಟೆಲ್, ಅವರಿಗೆ ಮಾತ್ರ ವಿದ್ಯಾಸಿರಿ ಯೋಜನೆಯಲ್ಲಿ ನಿಮಗೆ ಫುಡ್ ಅಕಾಮಿಡೇಷನ್ ಯೋಜನೆಯಲ್ಲಿ ನಿಮಗೆ ತಿಂಗಳಿಗೆ 15,000 ಸಾರಿ ತಿಂಗಳಿಗೆ 1,500 ಒಟ್ಟು ನಿಮ್ಗೆ 15,000ವರೆಗೂ ಕೂಡ ಬರಬೇಕಿತ್ತು. ಬಟ್ ಅದು 10,000ವರೆಗೂ ನಿಮಗೆ ಬರುತ್ತೆ. ಅರೌಂಡ್ 8 ತಿಂಗಳವರೆಗೂ ನಿಮಗೆ ಕನ್ಸಿಡರ್ ಕೂಡ ಮಾಡ್ತಾರೆ. ಅರೌಂಡ್ 10ರಿಂದ 15,000ವರೆಗೂ ನಿಮಗೆ ಜಮೆ ಆಗುತ್ತೆ. ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ನೀವು ಎಲಿಜಿಬಿಲಿಟಿ ಇದ್ರೆ ಮಾತ್ರ ನಿಮಗೆ ಬರುತ್ತೆ. ಸುಮ್ಮನೆ ಎಲ್ಲರಿಗೂ ಕೂಡ ಅದನ್ನು ಹಾಕೋದಿಲ್ಲ. ಅಂಡ್ ಮೇನ್ ಥಿಂಗು, ಸ್ಕಾಲರ್ಶಿಪ್ ಆಲ್ರೆಡಿ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. 3rd ಲೆವೆಲ್ ವೆರಿಫಿಕೇಶನ್, 4th ಲೆವೆಲ್ ವೆರಿಫಿಕೇಶನ್ಸ್ ಎಲ್ಲ ಆಗ್ತಾ ಇದೆ. ದಯವಿಟ್ಟು ವೆಯ್ಟ್ ಕೂಡ ಮಾಡಿ, ಆಟೋಮೆಟಿಕಲಿ ಅದು ವೆರಿಫೈ ಆಗುತ್ತೆ. ಈ ರೀತಿ ಲಾಂಗ್ ನಿಮಗೆ ಡಿಲೇ ಆದರೆ ದಯವಿಟ್ಟು ಇಲಾಖೆನ ಭೇಟಿ ನೀಡಿ, ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ಕಾಲರ್ಶಿಪ್ ಪೆಂಡಿಂಗ್ ಇರೋದು ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಸ್ಟೇಟಸ್ ಅಲ್ಲಿ ಕೂಡ ಬದಲಾವಣೆ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ನೀವು ಗಮನಿಸಬೇಕು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.